ಚಾಮರಾಜನಗರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣ ರಸ್ತೆ ಹತ್ತಿರ ಇರುವ KHB ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಈ ಹೌಸಿಂಗ್ ಬೋರ್ಡು ಅಲೆಕ್ಟಾಗಿ ಇದುವರೆಗೆ 18 ವರ್ಷ ಕಳೆದರೂ ಇದುವರೆಗೂ ಯಾವುದೇ ರೀತಿ ಮೂಲಭೂತ ಸೌಕರ್ಯವನ್ನು ನಗರಸಭೆಯಾಗಲಿ ಜಿಲ್ಲಾಡಳಿತವಾಗಲಿ ಇದುವರೆಗೂ ಒದಗಿಸಿರುವುದಿಲ್ಲ. ಆದ ಕಾರಣ ನಾವು ಅನೇಕ ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ. ಅದಕ್ಕೆಲ್ಲ ಪ್ರೂಫ್ ನನ್ನ ಹತ್ರ ಇದೆ, ಆದರೂ ಯಾವುದೇ ರೀತಿ ಸ್ಪಂದಿಸಿಲ್ಲ. ಮತ್ತು ಕ್ರೀಡಾಂಗಣ ರಸ್ತೆಯಲ್ಲಿ ಸುಮಾರು 6 ವರ್ಷ ಕಳೆದರೂ ಬೀದಿ ದೀಪ ಇನ್ನೂ ಚಾಲನೆ ಆಗಿಲ್ಲ. ವಿದ್ಯುತ್ ಕಂಬ ಅಳವಡಿಸಿ ಗೋಳು ಕಂಬ ಹಾಕಿದರೆ ಒಂದು ಕಂಬದಲ್ಲೂ ಬಲ್ಪ್ ಇಲ್ಲ. ಅದನ್ನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ ಮತ್ತು ಕಮಿಷನರ್ಗೂ ತಂದಿದ್ದೀವಿ. ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ. ಮತ್ತು ನಮ್ಮ KHB ಲೇಔಟಲ್ಲಿ 15 ವರ್ಷಗಳಿಂದ 4 ಉದ್ಯಾನವನಗಳಿದೆ. ಅದನ್ನು ಇದುವರೆಗೂ ಯಾವುದೇ ರೀತಿ ನಗರಸಭೆಯರಾಗಲಿ ಮೂಲಭೂತ ಸೌಕರ್ಯ ಒದಗಿಸ್ತಾ ಇಲ್ಲ. ಅಲ್ಲೆಲ್ಲ ಹಂದಿಗಳು, ಕಾಡು ಪ್ರಾಣಿಗಳು ವಾಸವಾಗ್ತಾ ಇದೆ ಮತ್ತು ಹಾವುಗಳು, ಚೇಳು ತುಂಬ ಇದೆ. ಅದನ್ನ ಸಂಬಂಧಪಟ್ಟ ವೀಡಿಯೋ ಮಾಡಿ ಕಳಿಸಿದ್ದೀವಿ, ಅದಕ್ಕೂ ಯಾರೂ ಸ್ಪಂದಿಸ್ತಾ ಇಲ್ಲ. ಇಲ್ಲಿರ್ತಕ್ಕಂಥ 3/4% ಅಫಿಷಿಯಲ್ಸಲ್ಲಿ ವಾಸ ಮಾಡ್ತಕ್ಕಂಥ. ಮತ್ತು ಇಲ್ಲಿ ನಮಗೆ ದೊಡ್ಡ ಟ್ರೈನು ಮತ್ತು ಮನೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ವಿ. ಅವರು ಸ್ವಲ್ಪ ಒಂದು 100 ಮೀಟ್ರ್ ಅವಕಾಶ ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ವಲ್ಪ ಟೆಂಡರ್ ಮಾಡಿ ಆ ಟ್ರೈನ ಸಂಪೂರ್ಣ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಾನ್ಯ ನೂತನ ಸಚಿವರಾದ ಪುಟ್ಟರಂಗ ಶೆಟ್ಟಿ ಸಾಹೇಬರ ಈ ಮುಖಾಂತರ ಹೇಳೋದೇನೆಂದರೆ, ದಯಮಾಡಿ ಚಾಮರಾಜನಗರ ಇರ್ತಕ್ಕಂಥ ನಮ್ಮ ಲೇಔಟು ಮತ್ತು ಬೀದಿ ದೀಪಗಳನ್ನ ದಯಮಾಡಿ ಚಾಲನೆ ಕೊಡಿ, ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ.